ಬರ್ತಾವ್ರೆ. ನಮಃ ಶಿವಾಯ ನಮಃ ಶಿವಾಯ. ನಿಧಾನಕ್ಕೆ ಬನ್ನಿ. ಓಂ ನಮಃ ಶಿವಾಯ. ಆ ಜಗತ್ ರಕ್ಷಕನಾಗ್ತಕ್ಕಂಥ ಪರಮೇಶ್ವರನ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರು? ಇನ್ನು ಮುಗಿದಿಲ್ವ ನಿಮ್ಮದು? ಹಾಂ, ನಿಮ್ಮ ಹೆಸರು ಗೌರಿ. ಅಲ್ಲ, ನಿಮ್ಮ ಕಷ್ಟ ಕಾರ್ಪಣ್ಯಗಳು ಇನ್ನೂ ಮುಗಿದಿಲ್ವಾ ಅಂತ ಕೇಳಿದೆ. ಊಟ ಆಯಿತು, ತಿಂಡಿ ಆಯಿತು, ಈಗ ನೀವು ಕತೆ ಕೇಳೋದು ಅಷ್ಟೇ ಬಾಕಿ ತಾನೇ ಇರೋದು. ಉಳಿದಿದ್ದೆಲ್ಲ ಇನ್ನು ಬೆಳಿಗ್ಗೆಗೆ. ಅಲ್ಲೇ ಸ್ವಾಮಿ ಗೊತ್ತಾವಣ. ಅಂದಮೇಲೆ ಯಾವ ಮಹರ್ಷಿಗಳು ಆ ಶಿವಧ್ಯಾನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಯಾವುದೋ ಪಟ್ಟಣ ಕಾಣುತ್ತಿದೆ, ಅಲ್ಲಿಗೆ ಹೋಗಿ ಕುಕ್ಷಿವಾದಿನ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ತಾಮ್ರದ ಪಟ್ಟಣದ ದ್ವಾರಬಾಗಿಲು ನಿಂತುಕೊಂಡು ಕೂಗ್ತಾ ಇದ್ದಾರಂತೆ. ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಇವರು 3 ಸಾರಿ ಕೂಗಿದ ಪ್ರಶ್ನೆಗೆ ಉತ್ತರವೇ ಇಲ್ಲ. ಅರಮನೆಯಿದ್ದಂಥ ಮಹಾರಾಣಿ ಸುಶೀಲಾದೇವಿಯವರು ಅಯ್ಯೋ ಯಾರು ಬಾಗಿಲಲ್ಲಿ ನಿಂತು ಕೂಗ್ತಾ ಇದ್ದಾರಲ್ಲ, ಭಿಕ್ಷಾ ಅಂತ ಕೇಳ್ತಾ ಇದ್ದಾರೆ, ನೋಡೋಣ ಅಂತ ಹೇಳಿ ಓಡೋಡಿ ಬಂದು ಬಾಗಿಲು ನಿಂತ್ಕೊಂಡು ನೋಡ್ತಾಳಂತೆ. ಓಹೋ, ಏನಯ್ಯ ಇವರು ವಿಭೂತಿ, ಏನಿವರ ರುದ್ರಾಕ್ಷಸರ, ಏನಿವರ ಕಾವ್ಯ ಕಮಂಡಲ, ಇವರೇನು ಕೈಲಾಸದಿಂದ ಇಳಿದು ಬಂದ ಶಿವಗಣಗಳು ಅಥವಾ ದೇವಾನುದೇವತೆಗಳು ಯಾರಾದರೂ ಒಬ್ಬರಾಗಿರಬಹುದೇ? ಯಾರಾದರಾಗಲಿ ಮನೆ ಬಾಗಿಲಿಗೆ ಬಂದವರನ್ನ ನಾವು ಬರೀ ಮಾತನಾಡಿಸುವುದು ನಿಲ್ಲಿಸೋದು ಬೇಡಿ. ಸ್ವಾಮಿ ದಯಮಾಡಿ ಒಳಗೆ ದಯಮಾಡಿಸಿ ಅಂದಾಗ ಆ ಮಹರ್ಷಿಗಳು ಕೇಳ್ತಾರೆ, ಒಳಗಡೆ ಯಾರಿದಾರಪ್ಪ? ಸ್ವಾಮಿ ಸಖಿಯರು ನನ್ನನ್ನು ಬಿಟ್ಟು ವಿನಃ ಮತ್ತಾರಿಲ್ಲ. ಪತಿಯಿಲ್ಲದೆಡೆಯಲ್ಲಿ ಸತಿಯೋರ್ವನಿರುವಲ್ಲಿ ಎರಿತಾನು ಬರಬಾರದಮ್ಮ. ಪತಿಯಿಲ್ಲದೆಡೆಯಲ್ಲಿ ಸತಿ ಓರ್ವಳೇ ಇರುವಲ್ಲಿ ನಮ್ಮಂತಹ ಯತಿಗಳು ಒಳಗಡೆ ಬರಬಾರದು ನಮ್ಮ ಸ್ವಾಮಿ. ನಿಮ್ಮಂಥವರ ಪಾದ ಸೇವೆಯನ್ನು ಮಾಡಿ ಪುನೀತರಾಗಬೇಕು ಅಂತ ಕಾಯ್ದು ಕುಳಿತಿರುವ ಈ ನರಜನ್ಮಕ್ಕೆ ನೀವು ಇಷ್ಟೊಂದು ವಂಚಿಸುವುದೇ ಇಲ್ಲ ಸ್ವಾಮಿ. ಯಾವ ಅಭ್ಯಂತರವೂ ಇಲ್ಲ. ದಯಮಾಡಿ ದಯಮಾಡಿ ಎಂದರೆ ಒಳಗಡೆ ಬಂದಂಥವರಾಗಿದ್ದಾರೆ ಮಹರ್ಷಿಗಳು. ಎತ್ತಲಿಂದ ಪಯಣ, ಎಲ್ಲಿಂದ ಬಂದೆ ಸ್ವಾಮಿ? ನಾನು ಗೌತಮ ಮಹರ್ಷಿಗಳ ಆಶ್ರಮದಿಂದ ತೀರ್ಥಯಾತ್ರೆ ಮಾಡಬೇಕೆಂಬುದಾಗಿ ಮಾರ್ಗವಾಗಿ ಬರ್ತಿದ್ದ ತಾಯಿ. ದಾರಿಯಲ್ಲಿ ಬರುತ್ತಿರುವಾಗ ಹಸಿವು ತೃಷೆ ಬಾಯಾರಿಕೆ ನನ್ನ ಕಾಡಲಾರಂಭಿಸಿತು. ಈ ನಿಮ್ಮ ಪಟ್ಟಣವನ್ನು ನೋಡಿ ನಾನು ಭೋಜನ ಮಾಡಬೇಕೆಂದು ಇಲ್ಲಿಗೆ ಬಂದೆ. ನನಗೆ ಭೋಜನವಾಗಬೇಕು. ತತ್ಕ್ಷಣದಲ್ಲಿ ಓಡೋಡಿ ಹೋಗಿದ್ದಾಳೆ ಮಹಾತಾಯಿ. ಅಡಿಗೆಯನ್ನು ಸಿದ್ಧ ಮಾಡಿದ್ದಾಳೆ. ಮಹರ್ಷಿಗಳ ಕೈಕಾಲಿಗೆ ನೀರನ್ನು ಕೊಟ್ಟು ಎಲೆಯನ್ನು ಮುಂದೆ ಆಸಿ ಆ ಬಿಸಿಯಾದ ಅನ್ನವನ್ನು ತಂದು ಬಡಿಸ್ತಾ ಇದ್ದಾಳಂತೆ. ಯಾವ ಮಹರ್ಷಿಗಳು ಆ ಸುಶೀಲಾದಿಯ ಮುಖವನ್ನೇ ನೋಡೋದು. ಯಾಕೆ ಸ್ವಾಮಿ, ನನ್ನಿಂದ ಏನಾದರೂ ಅಪರಾಧವಾಗಿದೆ? ಹಾಗೇನಿಲ್ಲಮ್ಮ. ಅಥವಾ ಅಡಿಗೆ ಚೆನ್ನಾಗಿಲ್ಲವೇ? ಹಾಗೇನಿಲ್ಲ ತಾಯಿ. ನನ್ನದೊಂದು ಕಟ್ಟಳೆ ಇದೆ ಸ್ವಾಮಿ. ನಿಮ್ಮ ಕಟ್ಟಳೆ? ಹೌದು ಸ್ವಾಮಿ. ಕರೆಸಮ್ಮ ಬಾಲರ ಅರಸೋವೇನೋ
ಮಕ್ಕಳ ಮುಖ ನೋಡಿ ಅವರಿಗೆ ಆಶೀರ್ವಾದ ಮಾಡಿ ಅನಂತರ ನಾನು ಭೋಜನ ಮಾಡಿಕೊಂಡು ಇಲ್ಲಿಂದ ಮುಂದೆ ಹೋಗ್ತೀನಿ ಅಂದರೆ ಯಾವ ಮಕ್ಕಳನ್ನೇ ಹಳೆಯದ ಹುಟ್ಟು ಬಂದು ನಿಂತಿದ್ದ ಮಹಾರಾಣಿ ಸುಶೀಲಾದೇವಿ ಹಾಗೆ ಪಡೆದು ಬರಲಿಲ್ಲ ಪುತ್ರ ಸಂತಾನವನ್ನ ಯತಿವರ ಯಾವ ಜನ್ಮವಿಗೈದ ಪಾಪದ ಫಲವೋ ಮಕ್ಕಳಿಲ್ಲದ ಬಗ್ಗೆ ಯಾವ ಜನ್ಮದಲ್ಲಿ ಯಾರ ಮಕ್ಕಳನ್ನು ತಂದೆ ತಾಯಿಗಳಿಂದ ಬೇರ್ಪಡಿಸಿದ್ರು, ಯಾವ ಜನ್ಮದಲ್ಲಿ ಯಾರ ಮಕ್ಕಳನ್ನ ಕುತ್ತಿಗೆ ಹಿಡಿದು ಸಾಯಿಸಿದ್ದೇನು, ಯಾವ ಜನ್ಮದಲ್ಲಿ ಯಾರ ಮಕ್ಕಳಿಗೆ ವಿಷವನ್ನು ಹಾಕಿಕೊಂಡಿದ್ದೇನು, ಯಾವ ಜನ್ಮದಲ್ಲಿ ಯಾವ ಅಪರಾಧ ಬೆಸಗಿದ ಪಾಪಕ್ಕಾಗಿ ಆ ದೇವರು ನನಗೆ ಈ ಜನ್ಮದಲ್ಲಿ ಪುತ್ರ ಸಂತಾನವನ್ನು ಕೊಟ್ಟಿಲ್ಲ ಸ್ವಾಮಿ. ನಾನು ಮಕ್ಕಳನ್ನು ಪಡೆದವಳಲ್ಲ. ಮಕ್ಕಳನ್ನು ಹಾಡಿಸಿ ಹಾಲುಣಿಸಿ ಪಾಲುಣಿಸಿ ಬೆಳೆಸುವ ಭಾಗ್ಯವನ್ನು ಭಗವಂತ ನನ್ನ ಹಣೆಯಲ್ಲಿ ಬರಲಿಲ್ಲ. ನಾನು ಮಕ್ಕಳಿಲ್ಲದ ಬಂಜೆ ಅಂದಾಗ ಊಟಕ್ಕಾಗಿ ಕುಳಿತಿದ್ದಂಥ ಮಹರ್ಷಿಗಳು ಛೇಪಾಪಿ, ಮಕ್ಕಳೇ ಇಲ್ಲದ ನಿನ್ನ ಕೈಯಲ್ಲಿ ನಾನು ಬೋಧನೆ ಮಾಡುವುದೇ, ಮಕ್ಕಳಿಲ್ಲದ ಮುಖ ನೋಡಿದ ಕ್ಷಣಕ್ಕೆ ದತ್ತಾಪ ದೋಷ ಬರುತ್ತೆ ಎಂದು ಹೇಳಿದ್ದಾರೆ. ಮಕ್ಕಳಿಲ್ಲದ ನಿನ್ನ ಕೈಯಲ್ಲಿ ಬೋಧನೆ ಮಾಡಿದರೆ ನನಗೆ ಮತ್ತಷ್ಟು ಪಾಪಕ್ಕೆ ಗುರಿಯಾಗ್ತೀನಿ ಎಂಬುದಾಗಿ ಕುಳಿತಿದ್ದವರು ದಡ 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 ಎಂದು ಹೋಗ್ತಾ ಇಲ್ಲ. ಓಡೋಡಿ ಹೋಗಿ ಅಂಗಲ ಬೇಡ್ಕೊತಾನೆ ಮಹಾರಾಣಿ ಸುಶೀಲಾದೇವಿ. ಓಡಿ ಹೇಳಿದ್ದಪ್ಪ, ಈ ತಂಡವನ್ನು ಬಿಟ್ಟು ಹೋಗುವ ಪಾಪ ಕಾರ್ಯವನ್ನು ಮಾಡಬೇಡಿ, ಹಸಿದು ಬಂದ ತೆಗೆದು ತನ್ನವಾಗಲಿಲ್ಲ ಎಂಬ ಅಪಕೀರ್ತಿಗೆ ನನ್ನನ್ನು ಗುರಿ ಮಾಡಬೇಡಿ, ನಿಮ್ಮ ದಮಯ್ಯ ಊಟ ಮಾಡಿಕೊಂಡು ಹೋಗಿ ಎಂದರೆ ಎಡಗಾಲಿನಿಂದ ಚಮ್ಮಿದರಂತೆ ನಿನ್ನ ಕೈಯಲ್ಲಿ ಊಟ ಮಾಡುವುದು ಸಾಧ್ಯವಿಲ್ಲ ಎಂದು ದಡ 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 ನೋಡಿ. ಯಾವ ಮಹಾರಾಣಿ ಸುಶೀಲಾದೇವಿಯ ಕಣ್ಣಿನ ಕಣ್ಣೀರು ದಳ ದಳನೆ ಹರಿಯುತ್ತಿದೆ. ಅಯ್ಯೋ ಪರಮಾತ್ಮ, ಹೇ ಶಿವನೇ ಶಂಕರನೇ, ಹೆಣ್ಣಿಗೊಂದು ಮಗುವನ್ನ ಕೊಡದೆ ಆ ಮಗುವಿಗೆ ಬಂಜಿ ಎಂಬ ಪಟ್ಟವನ್ನು ಕಟ್ಟಿ ಎಂತಹ ಕಷ್ಟಕ್ಕೆ ಗುರಿ ಮಾಡಿ ನಮ್ಮನ್ನ ಕಡು ಕಷ್ಟದಿಂದ ನೋಯಿಸಿದ್ದೀಯ. ಹೆಣ್ಣ ಹುಟ್ಟಿದ ಮೇಲೆ ಒಂದು ಮಗುವಿಗೆ ತಾಯಿ ಆಗಬೇಕು, ಹಿರಿಯ ಹುಟ್ಟಿದ ಮೇಲೆ ಒಂದು ವೃಕ್ಷಕ್ಕೆ ಆಸರೆ ಆಗಬೇಕು, ವೃಕ್ಷವಾಗಿ ಹುಟ್ಟಿದ ಮೇಲೆ ಆ ವೃಕ್ಷದಲ್ಲಿ ಎರಡು ಕಾಯಿಯ ಹಣ್ಣುಗಳನ್ನು ಬಿಡಬೇಕು. ಇಲ್ಲದಿದ್ದರೆ ಈ ಜನ್ಮ ವಿಫಲವಲ್ಲವೇ, ಈ ಜನ್ಮ ವಿಫಲವಲ್ಲವೇ ಎಂಬುದಾಗಿ ಕಣ್ಣೀರನ್ನು ಹರಿಸುತ್ತಾ ಅದೇ ದುಃಖದಿಂದ ಮಂಚದ ಮೇಲೆ ಮಕಾಡೆಯಾಗಿ ಮಲಗಿ ಕಣ್ಣೀರು ನಡೆಸ್ತಾ ಇದ್ದಾಳೆ ಮಹಾರಾಜ. ಈ ಕಡೆ ವಿಚಿತ್ರವೆಂದರೆ ಯಾವ ಮಹಾರಾಜ ಬೇಟೆಯಾಡಿ ದಣಿದು ಸಾಕಾಗಿ ಸಕಲ ಸೈನ್ಯದಿಂದ ಹಿಂತಿರುಗಿ ಅರಮನೆಗೆ ಬಂದಂಥವನೇ ಆ ಬಾಗಿಲು ನಿಂತುಕೊಂಡು ಕೂಗ್ತಾನೆ, ಸುಶೀಲಾ ಸುಶೀಲಾ. ಏನು ನಾನು 3 ಸಾರಿ ಕೂಗಿದ ಪ್ರಶ್ನೆಗೆ ಉತ್ತರವಿಲ್ಲ. ಒಳಗಡೆ ಇರಬಹುದು ಅಂತ ಒಳಗಡೆ ಹೆಜ್ಜೆ ಇಡ್ತೇನೆ, ಅಲ್ಲಿಯೂ ಕಾಣ್ತಾ ಇಲ್ಲ. ಅಡಿಗೆ ಗೃಹದ ಕಡೆ ಇರಬಹುದೇ, ಅಲ್ಲಿಯೂ ಇಲ್ಲ. ಸ್ನಾನ ಗೃಹದ ಕಡೆ ಅಲ್ಲಿಯೂ ಇಲ್ಲ. ಶೋಕಾಗೃಹದ ಕಡೆಗೆ ಬಂದ. ಎಲ್ಲಿಗೆ ಬಂದ? ಶೋಕಾಗೃಹ ಅಂದ್ರೆ ಗೃಹ. ರಾಜಾಗರಾಜ ಕಾಲದಲ್ಲಿ ದುಃಖ ಹೆಚ್ಚಾದಾಗ, ಕಷ್ಟಕ್ಕೀಡಾದಾಗ, ಚಿಂತೆಗೀಡಾದಾಗ ಆ ಶೋಕಾಗೃಹದಲ್ಲಿ ಕುಳಿತು ಸಮಾಲೋಚನೆ ಮಾಡುತ್ತಾ ಇದ್ದರು. ಆ ಶೋಕಾಗೃಹದ ಕಡೆ ಬಂದಾಗ ಮಹಾರಾಣಿ ಮಕಾಡಿಯಾಗಿ ಮಲಗಿದ್ದಾಳೆ, ಕಣ್ಣಲ್ಲಿ ಕಣ್ಣೀರು ಸೋರ್ತಾ ಇದೆ ದುಃಖದಿಂದ.